ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವಂತೂ ಕಾಲ್ ಮಾಡ, ನಾನೇ ಕಾಲ್ ಮಾಡಿ. ಅರೆ ಏನಾಯ್ತು? ಯಾಕಿಬ್ರು ಟೆನ್ಷನ್ ಅಲ್ಲಿದ್ದೀರಾ? ಏನಿಲ್ಲಪ್ಪ, ಸುಮ್ಮನೆ ಮಾತಾಡ್ತಾ ಕೂತಿದ್ವಿ. ನೀವಿಬ್ರಲ್ಲಿ ಹೋಗಿದ್ರಿ? ಅಮ್ಮ, ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಹೋಗಿದ್ವಿ. ಬರ್ಡೇನಾ? ಯಾರ್ದು? ಅದಾ ಸುನಿಲ್ ಚಿಕ್ಕಪ್ಪನ ಬರ್ತಡೇ. ಚಿಕ್ಕಪ್ಪ? ಹಾ, ನೋಡಿ ನಮ್ಮನ್ನ ಕರೆದು ಇಲ್ಲ, ಇಲ್ಲಾಂದ್ರೆ ನಾವು ಬರ್ತಿದ್ವಿ ಅಲ್ವಾ. ನೋಡಿ ಭೂಮಿಕಾ, ಎಲ್ಲ ಆಗ್ಲಿ ಸಬ್ ಸಪ್ರೇಟು ಆಗ್ಲಿ, ನಡೀಲಿ. ಆಕ್ಚುಲಿ ನಂಗೂ ಇವತ್ತೇ ಗೊತ್ತಾಗಿದ್ದು. ಓದ್ಕೊಂಡಿಲ್ಲ ಅಲ್ಲ, ಹೋಗಿ ಓದ್ಕೊಳ್ಳಿ. ಜಾಸ್ತಿ ಆಯ್ತು ಪಾರ್ಟಿ ಅಲ್ಲ. ಆಕರೆ ನಾನು ಓದ್ಕೊಂಡ್ಬಿಡ್ತೀನಿ. ಓದಮ್ಮ, ಚೆನ್ನಾಗಿ ಓದು. ಬಾಪ, ಏನಾಯ್ತು? ಕೂತ್ಕೋ. ಹೇಳ್ತೀನಿ, ಈಗ ತಾನೇ ಬಂದಿದ್ದೀನಿ, ಸ್ವಲ್ಪ ಆಯಾಸ ಆಗಿದೆ. ಹಾಂ, ಅದಕ್ಕೆ ಒಂದು ಕಾಫಿ ಮಾಡ್ಕೊಡ್ತೀರಾ ಪ್ಲೀಸ್? ಹಾ, ಸಾರಿ, ತಂದೆ. ಕುಡಿತಾ ಎಲ್ಲ ಹೇಳ್ತೀನಿ. ಹಾ, ಏನಾಯ್ತು? ಹೋದ್ ಕೆಲಸ ಗೆಳೆಯ, ಒಂದು ನಿಮಿಷ ಬಾ. ಯಾಕೋ? ಬಾರೋ. ನನಗೆ ಗೊತ್ತಿತ್ತು ಅವ್ರಿಷ್ಟು ಈಸಿಯಾಗಿ ಒಪ್ಪಲ್ಲ ಅಂತ. ಕೊನೆಗೂ ನನ್ನ ಭಯ ನಿಜ ಆಗೋಯ್ತು. ಅವ್ರು ಎಂಥವ್ರು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಕೀಳ್ಮಟ್ಟಿಗೆ ಇಳಿತಾರೆ, ಈ ರೀತಿ ನಡ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಅಸಹ್ಯ ಆಗುತ್ತೆ. ಇಂಥವನೊಬ್ಬ ನಮ್ಮ ಮನೇಲಿ ಹುಟ್ಬಿಟ್ಟಲ್ಲ ಅಂತ ನಾಚಿಕೆ ಆಗುತ್ತೆ. ಅದು ನಮಗಷ್ಟೇ ಗೊತ್ತಮ್ಮವ್ರೆ. ನಮ್ಮವರು ತಮ್ಮವರು ಅನ್ನೋದು ಅವ್ರಿಗೂ ಅದು ಯಾವುದು ಇಲ್ವೇ ಇಲ್ಲ. ಎಲ್ಲ ಲಿಮಿಟ್ಸ್ನು ಕ್ರಾಸ್ ಮಾಡ್ಬಿಟ್ಟಿದ್ದಾರೆ. ಅಲ್ಲ, ನೀವೆಲ್ಲಾನು ಬರೆದ್ಕೊಟ್ಟು ಬಂದ್ಮೇಲೂ ಅವ್ರ ದಾಹ ತೀರಿಲ್ಲ ನೋಡಿ. ಮಲ್ಲಿಗೆ ಏನಂತ ಹೇಳೋದು? ಮಲ್ಲಿಗೆ ಈ ವಿಷಯ ಗೊತ್ತಾದ್ರೆ ಭಾವನಿಗೆ ಇದರಿಂದ ತೊಂದರೆ ಆಗ್ತಾ ಇದೆ, ನನ್ನ ಮದ್ವೆನೇ ಬೇಡ ಅಂತ ಕೂತ್ಕೊಂಡ್ಬಿಡ್ತಾಳೆ. ಅವಳೇನು ನನಗೆ ಗೊತ್ತು, ಅವಳು ತನಗಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾಳೆ. ನೀವ್ ಹೇಳಿದಂತೂ ನಿಜ, ಅವ್ರು ನಮ್ಮನ್ನಂತೂ ಬಿಟ್ಕೊಡಲ್ಲ. ಬಟ್ ಹಾಗಾಗ್ಬಾರ್ದಲ್ವಾ? ಅವಳ ಜೀವನ ಸರಿ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದು ಕೈ ತಪ್ಪು ಹೋಗ್ಬಾರ್ದಲ್ವಾ? ಅದು ಅಲ್ಲದೆ ನಾವು ಸುನಿಲ್ನ ಒಪ್ಕೊಂಡ್ಮೇಲೆ ಅವಳು ಅವನಿಗೆ ಇನ್ನಷ್ಟು ಹತ್ರ ಆಗಿದ್ದಾಳೆ. ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದಾಳೆ, ಕನಸು ಕಾಣ್ತಿದ್ದಾಳೆ. ಈಗ ಏನಾದ್ರೂ ವ್ಯತ್ಯಾಸ ಆದ್ರೆ ಅವಳು ಎಲ್ಲದ್ರ ಬಗ್ಗೆ ನಂಬಿಕೆ ಕಳ್ಕೊಂಡ್ಬಿಡ್ತಾಳೆ. ಅವಳು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡ್ತಾಳ ಅಂತ ಭಯ ಆಗ್ತಾ ಇದೆ ನನಗೆ. ಇಲ್ಲ ಭೂಮಿಕಾ, ಅವಳು ಎಲ್ಲಾನು ನೋಡ್ಬೇಕು, ಅವಳು ಎಲ್ಲಾನು ಸಿಗ್ಬೇಕು, ಅವಳು ಚೆನ್ನಾಗಿರ್ಬೇಕು. ಅವಳ ಆಸೆ ಕನಸು ಎಲ್ಲ ಮುಗಿದೋಗ್ಬಾರ್ದು. ಮತ್ತೀಗ ಏನ್ ಮಾಡ್ತೀರಾ ನೋಡಿ, ಜಾಗ ಮಾತ್ರ ಅವ್ರ ಹೆಸರಿಗೆ ಬರ್ದು ಕೊಡ್ಬೇಡಿ. ಅವ್ರ ಆಸೆಗೆ ಮಿತಿನೇ ಇಲ್ಲ. ಆ ತಪ್ಪು ಮಾತ್ರ ಮಾಡ್ಬೇಡಿ ಗೊತ್ತಮ್ಮರೆ, ಪ್ಲೀಸ್.